ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿಬೇಕು ಎಂಬ ಅನ್ನೋದನ್ನ ಪಣತೊಟ್ಟಿರುವಂಥ ಟ್ರಂಪ್ ಯುರೋಪ್ ದೇಶಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದ ನಿಲುವಿಗೆ ಸ್ಪಂದಿಸದ ದೇಶಗಳ ವಿರುದ್ಧ ಸುಂಕಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ಟ್ರಂಪ್ ಕಸರತ್ತು. ಅಮೆರಿಕ ಬೆಂಬಲಿಸದ ರಾಷ್ಟ್ರಗಳ ಮೇಲೆ ಸುಂಕಾಸ್ತ್ರ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ದಿನಕ್ಕೊಂದು ತಂತ್ರ ರೂಪಿಸುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ದಂಡೋಪಾಯದ ಬೈಕ್ ಶಾಕ್ ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕಾಗೆ ಬೆಂಬಲ ನೀಡದೇ ಇರುವಂತಹ ದೇಶಗಳಿಗೆ ಭಾರಿ ಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವಂತಹ ಸರಕುಗಳ ಮೇಲೆ 10% ಸುಂಕವನ್ನ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ಗೆ ಟ್ರಂಪ್ ಬೆಗ್ ಶಾಕ್ ಕೊಟ್ಟಿದ್ದಾರೆ. ಈ ಸುಂಕವು ಫೆಬ್ರವರಿ 1, 2026ರಿಂದ ಜಾರಿಗೆ ಬರಲಿದೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ನಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಸುಂಕ ಅನ್ವಯಿಸುತ್ತದೆ. ಒಪ್ಪಂದಕ್ಕೆ ಬಾರದೇ ಇದ್ರೆ ಜೂನ್ 1, 2026ರಿಂದ ಸುಂಕವನ್ನ 25% ಹೆಚ್ಚಿಸಲಾಗುವುದು. ಗ್ರೀನ್ಲ್ಯಾಂಡ್ ಯೋಜನೆಗಳನ್ನು ಬೆಂಬಲಿಸದೇ ಇರುವಂತಹ ದೇಶಗಳ ಮೇಲೆ ಸುಂಕ ವಿಧಿಸಬಹುದು ಅಂತ ಟ್ರಂಪ್ ಎಚ್ಚರಿಸಿದರು. ಇದಾದ 24 ಗಂಟೆಯೊಳಗೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗ್ರೀನ್ಲ್ಯಾಂಡ್ ಒಪ್ಪಂದ ಮತ್ತು ಸಂಪೂರ್ಣ ಖರೀದಿಗೆ ಒಪ್ಪಂದವಾಗುವವರೆಗೆ ಈ ಸುಂಕ ಜಾರಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಭದ್ರತೆಗಾಗಿ ಅಮೆರಿಕಕ್ಕೆ ಖನಿಜ ಸಮೃದ್ಧ ಗ್ರೀನ್ಲ್ಯಾಂಡ್ ಅಗತ್ಯವಿದೆ ಅಂತ ಟ್ರಂಪ್ ವಾದಿಸ್ತಾ ಇದ್ದಾರೆ. ಚೀನಾ ಮತ್ತು ರಷ್ಯಾ ಈ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವುದನ್ನು ತಡೆಯಲು ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವುದು ಅಗತ್ಯ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ನ ಈ ನಿರ್ಧಾರಕ್ಕೆ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಸಾಚಾರದಿಂದ ನಲುಗ್ತಾ ಇರುವಂತ ಇರಾನ್ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಟ್ರಂಪ್ ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಶಿಯಾ ರಾಷ್ಟ್ರದಲ್ಲಿರುವಂತಹ ಭಾರತದ ಅದೊಂದು ಯೋಜನೆ ಮೇಲೆ ಈಗ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ಏನದು ಯೋಜನೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಚಾಬಹಾರ್ ಬಂದರು ಮೇಲೆ ಟ್ರಂಪ್ ಕಣ್ಣು. ಬಂದರು ಯೋಜನೆ ಕೈಬಿಡುವಂತೆ ಭಾರತಕ್ಕೆ ಒತ್ತಡ. ಆಂತರಿಕ ದಂಗೆಯಿಂದ ಇರಾನ್ ಈಗಾಗಲೇ ಹೊತ್ತಿ ಉರಿತಾ ಇದೆ. ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಡ್ತಿದ್ದಾರೆ. ಈ ಹಿಂಸಾಚಾರದ ಹಿಂದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದ್ದಾರೆ ಅಂತ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಆರೋಪ ಮಾಡ್ತಿದ್ದಾರೆ. ತೆರೆಮರೆಯಲ್ಲಿ ಖಮೇನಿಯನ್ನ ಓಡಿಸಲು ಟ್ರಂಪ್ ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ನಡುವೆ ಭಾರತದ ಕನಸಿನ ಯೋಜನೆ ಚಾಬಹಾರ್ ಬಂದರಿನ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ. ಇರಾನ್ನಲ್ಲಿರುವಂತಹ ಚಾಬಹಾರ್ ಬಂದರು ಭಾರತದಿಂದ ಅಭಿವೃದ್ಧಿ ಆಗ್ತಾ ಇರುವ ಮೊದಲ ವಿದೇಶಿ ಬಂದರು. ಇದು ಭಾರತ, ಆಫ್ಘಾನಿಸ್ತಾನ, ಇರಾನ್ ಮತ್ತು ಮಧ್ಯ ಏಷ್ಯಾಕ್ಕೆ ಪರ್ಯಾಯ ವ್ಯಾಪಾರ ಮಾರ್ಗವನ್ನ ಒದಗಿಸುವಂತ ಈ ಯೋಜನೆ ಮೇಲೆ ಟ್ರಂಪ್ ಕಣ್ಣು ಹಾಕಿದ್ದಾರೆ. ಇರಾನ್ನ ಚಬಹಾರ್ ಬಂದರ್ನಿಂದ ಹೊರಬರಲು ಭಾರತವನ್ನ ಯುಎಸ್ ಒತ್ತಾಯ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನ ಭಾರತದ ವಿದೇಶಾಂಗ ಇಲಾಖೆ ತಳ್ಳಿ ಹಾಕಿದೆ. ಚಾಬಹಾರ್ನಲ್ಲಿ ಭಾರತ ತನ್ನ ಯೋಜನೆಯನ್ನ ಮುಂದುವರಿಸಿದೆ ಅಂತ ಹೇಳಿದೆ. 2024ರ ಒಪ್ಪಂದದ ಪ್ರಕಾರ ಇರಾನ್ ಭಾರತ 10 ವರ್ಷ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಇರಾನ್ ಮೇಲೆ ಅಮೆರಿಕ ಆಧಿಪತ್ಯವನ್ನ ಸಾಧಿಸಿದ್ರೆ ಈ ಯೋಜನೆಗೆ ಟ್ರಂಪ್ ಕಲ್ಲು ಹಾಕೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿಬೇಕು ಎಂಬ ಅನ್ನೋದನ್ನ ಪಣತೊಟ್ಟಿರುವಂಥ ಟ್ರಂಪ್ ಯುರೋಪ್ ದೇಶಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದ ನಿಲುವಿಗೆ ಸ್ಪಂದಿಸದ ದೇಶಗಳ ವಿರುದ್ಧ ಸುಂಕಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ಟ್ರಂಪ್ ಕಸರತ್ತು. ಅಮೆರಿಕ ಬೆಂಬಲಿಸದ ರಾಷ್ಟ್ರಗಳ ಮೇಲೆ ಸುಂಕಾಸ್ತ್ರ.
ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ದಿನಕ್ಕೊಂದು ತಂತ್ರ ರೂಪಿಸುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ದಂಡೋಪಾಯದ ಬೈಕ್ ಶಾಕ್ ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕಾಗೆ ಬೆಂಬಲ ನೀಡದೇ ಇರುವಂತಹ ದೇಶಗಳಿಗೆ ಭಾರಿ ಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವಂತಹ ಸರಕುಗಳ ಮೇಲೆ 10% ಸುಂಕವನ್ನ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ಗೆ ಟ್ರಂಪ್ ಬೆಗ್ ಶಾಕ್ ಕೊಟ್ಟಿದ್ದಾರೆ. ಈ ಸುಂಕವು ಫೆಬ್ರವರಿ 1, 2026ರಿಂದ ಜಾರಿಗೆ ಬರಲಿದೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ನಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಸುಂಕ ಅನ್ವಯಿಸುತ್ತದೆ. ಒಪ್ಪಂದಕ್ಕೆ ಬಾರದೇ ಇದ್ರೆ ಜೂನ್ 1, 2026ರಿಂದ ಸುಂಕವನ್ನ 25% ಹೆಚ್ಚಿಸಲಾಗುವುದು. ಗ್ರೀನ್ಲ್ಯಾಂಡ್ ಯೋಜನೆಗಳನ್ನು ಬೆಂಬಲಿಸದೇ ಇರುವಂತಹ ದೇಶಗಳ ಮೇಲೆ ಸುಂಕ ವಿಧಿಸಬಹುದು ಅಂತ ಟ್ರಂಪ್ ಎಚ್ಚರಿಸಿದರು. ಇದಾದ 24 ಗಂಟೆಯೊಳಗೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗ್ರೀನ್ಲ್ಯಾಂಡ್ ಒಪ್ಪಂದ ಮತ್ತು ಸಂಪೂರ್ಣ ಖರೀದಿಗೆ ಒಪ್ಪಂದವಾಗುವವರೆಗೆ ಈ ಸುಂಕ ಜಾರಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಭದ್ರತೆಗಾಗಿ ಅಮೆರಿಕಕ್ಕೆ ಖನಿಜ ಸಮೃದ್ಧ ಗ್ರೀನ್ಲ್ಯಾಂಡ್ ಅಗತ್ಯವಿದೆ ಅಂತ ಟ್ರಂಪ್ ವಾದಿಸ್ತಾ ಇದ್ದಾರೆ. ಚೀನಾ ಮತ್ತು ರಷ್ಯಾ ಈ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವುದನ್ನು ತಡೆಯಲು ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವುದು ಅಗತ್ಯ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ನ ಈ ನಿರ್ಧಾರಕ್ಕೆ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಸಾಚಾರದಿಂದ ನಲುಗ್ತಾ ಇರುವಂತ ಇರಾನ್ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಟ್ರಂಪ್ ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಶಿಯಾ ರಾಷ್ಟ್ರದಲ್ಲಿರುವಂತಹ ಭಾರತದ ಅದೊಂದು ಯೋಜನೆ ಮೇಲೆ ಈಗ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ಏನದು ಯೋಜನೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಚಾಬಹಾರ್ ಬಂದರು ಮೇಲೆ ಟ್ರಂಪ್ ಕಣ್ಣು. ಬಂದರು ಯೋಜನೆ ಕೈಬಿಡುವಂತೆ ಭಾರತಕ್ಕೆ ಒತ್ತಡ. ಆಂತರಿಕ ದಂಗೆಯಿಂದ ಇರಾನ್ ಈಗಾಗಲೇ ಹೊತ್ತಿ ಉರಿತಾ ಇದೆ. ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಡ್ತಿದ್ದಾರೆ. ಈ ಹಿಂಸಾಚಾರದ ಹಿಂದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದ್ದಾರೆ ಅಂತ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಆರೋಪ ಮಾಡ್ತಿದ್ದಾರೆ. ತೆರೆಮರೆಯಲ್ಲಿ ಖಮೇನಿಯನ್ನ ಓಡಿಸಲು ಟ್ರಂಪ್ ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ನಡುವೆ ಭಾರತದ ಕನಸಿನ ಯೋಜನೆ ಚಾಬಹಾರ್ ಬಂದರಿನ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ. ಇರಾನ್ನಲ್ಲಿರುವಂತಹ ಚಾಬಹಾರ್ ಬಂದರು ಭಾರತದಿಂದ ಅಭಿವೃದ್ಧಿ ಆಗ್ತಾ ಇರುವ ಮೊದಲ ವಿದೇಶಿ ಬಂದರು. ಇದು ಭಾರತ, ಆಫ್ಘಾನಿಸ್ತಾನ, ಇರಾನ್ ಮತ್ತು ಮಧ್ಯ ಏಷ್ಯಾಕ್ಕೆ ಪರ್ಯಾಯ ವ್ಯಾಪಾರ ಮಾರ್ಗವನ್ನ ಒದಗಿಸುವಂತ ಈ ಯೋಜನೆ ಮೇಲೆ ಟ್ರಂಪ್ ಕಣ್ಣು ಹಾಕಿದ್ದಾರೆ. ಇರಾನ್ನ ಚಾಬಹಾರ್ ಬಂದರ್ನಿಂದ ಹೊರಬರಲು ಭಾರತವನ್ನ ಯುಎಸ್ ಒತ್ತಾಯ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನ ಭಾರತದ ವಿದೇಶಾಂಗ ಇಲಾಖೆ ತಳ್ಳಿ ಹಾಕಿದೆ. ಚಾಬಹಾರ್ನಲ್ಲಿ ಭಾರತ ತನ್ನ ಯೋಜನೆಯನ್ನ ಮುಂದುವರಿಸಿದೆ ಅಂತ ಹೇಳಿದೆ. 2024ರ ಒಪ್ಪಂದದ ಪ್ರಕಾರ ಇರಾನ್ ಭಾರತ 10 ವರ್ಷ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಇರಾನ್ ಮೇಲೆ ಅಮೆರಿಕ ಆಧಿಪತ್ಯವನ್ನ ಸಾಧಿಸಿದ್ರೆ ಈ ಯೋಜನೆಗೆ ಟ್ರಂಪ್ ಕಲ್ಲು ಹಾಕುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.